ನಮ್ದಾ ಗಿಡ ಇಟ್ಕೊಳ್ಳೋದು ಫೋಟೋ ಕ್ಲಿಯರ್ ಆಗಿ ಕಾಣಿಸ್ತೀವಿ ಅಲ್ಲಿ ಎಳೆಯ ಮಣಿ ಮೂಳೆಯಲ್ಲಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾಳೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತನ ಫಿಲ್ಮ್ ಕೂಲಿ ರಿಲೀಸ್ ಆಗ್ತಾ ಇದೆ. ಹೌದು ಸರ್. ಮೈಸೂರಲ್ಲಿ ಇಲ್ಲಿ ವುಡ್ಲ್ಯಾಂಡ್ಸ್ ಥಿಯೇಟ್ರು, ನೀವು ಅವರ ಅಭಿಮಾನಿಗಳು. ಹೌದು ಸರ್. ನಾವು ಸೂಪರ್ ಸ್ಟಾರ್ ರಜನಿಕಾಂತ್ರವರ ದೊಡ್ಡ ಅಭಿಮಾನಿ ಸರ್. ಮೈಸೂರಲ್ಲಿ ದೊಡ್ಡ ಅಭಿಮಾನಿ ಸರ್. ನಾವು ಇಡೀ ಮೈಸೂರಲ್ಲಿ ರಜನಿಕಾಂತ್ ಅವ್ರದ್ದು ಯಾವುದೇ ಪಿಕ್ಚರ್ ಬಂದರೂ ನಾವು ಇದೊಂದು ಹಬ್ಬ ಥರ ಆಚರಣೆ ಮಾಡ್ತೀವಿ ಸರ್ ನಾವು. ಯಾಕಂದರೆ ಸರ್, ರಜನಿ ಅಂದರೆ ನಮಗೆ ಒಂಥರ ದೇವರು ಸರ್. ಇಡೀ ವರ್ಲ್ಡಲ್ಲೇ ಸರ್ ಯಾರೇ ಹೀರೋಗಳ ನಮ್ಮ ಇಂಡಿಯಾದಲ್ಲಿ ಆಗ್ಬೋದು, ಯಾರೇ ಹೀರೋಗಳಾದ್ರೂ ರಜನಿಕಾಂತ್ ಪಿಕ್ಚರ್ ಬಂದರೆ ಫಸ್ಟ್ ಮಾರ್ನಿಂಗ್ ಶೋ ಎಲ್ಲ ನೋಡಬೇಕು ಅಂತ ಒಂದು ಅವ್ರಿಗೆ ಆಸೆ ಇರ್ತದೆ ಸರ್. ಇವಾಗ ನೋಡಿ ಸರ್, ಈ ಪಿಕ್ಚರಲ್ಲಿ ಅಮೀರ್ ಖಾನ್ ಇದ್ದಾರೆ, ಉಪೇಂದ್ರ ಅವರಿದ್ದಾರೆ, ಮತ್ತು ತೆಲುಗು ನಾಗಾರ್ಜುನ ಅವರಿದ್ದಾರೆ, ಮತ್ತು ಮಲಯಾಳಂ ಅವರಿದ್ದಾರೆ. ಆಲ್ರೆಡಿ ಎಲ್ಲ ಎಲ್ಲ ಫಿಲಮ್ ಲ್ಯಾಂಡ್ ಅವರು ಇದರಲ್ಲಿ ನಟಿಸ್ತಾ ಇದ್ದಾರೆ ಸರ್. ಒಂದೇ ಒಂದು ಏನು ಕಾರಣ ಸರ್ ಅವ್ರು ನಟಿಸೋಕ್ಕೆ ಅಂದರೆ, ರಜನಿಕಾಂತ್ ಅನ್ನೋ ಒಂದು ಹೆಸರಿಗೆ ಸರ್ ಅಮೀರ್ ಖಾನ್ ಅವರು ಮಾತಾಡಿದ್ದಾರೆ ಸರ್ ಮೊನ್ನೆ ಆಡಿಯೋ ಬಿಡುಗಡೆಯಲ್ಲಿ. ಏನಂತ ಮಾತಾಡಿದ್ರೆ, ರಜನಿ ಇದ್ದಾರೆ, ನಟಿಸ್ತಾ ಇದ್ದಾರೆ ಅವ್ರ ಪಿಕ್ಚರ್ಗೆ ಅಂದ ತಕ್ಷಣ ಅವ್ರು ಏನಂತ ಕಥೆನೂ ಕೇಳಿಲ್ವಂತೆ ಸರ್. ನಾನು ರಜನಿ ಜೊತೆ ನಟಿಸ್ಬೇಕು ಅಂತ ಹೇಳಿದ್ದಾರೆ ಸರ್. ನಾವು ಅದಕ್ಕೆ ಸರ್ ವುಡ್ಲ್ಯಾಂಡ್ಸ್ ಥಿಯೇಟರ್, ಮೈಸೂರಿನ ವುಡ್ಲ್ಯಾಂಡ್ಸ್ ಥಿಯೇಟರಲ್ಲೇ ಟಿಕೆಟ್ಗಳು ಪರ್ಚೇಸ್ ಮಾಡಿ ನಮ್ಮ ಅಭಿಮಾನಿಗಳಿಗೋಸ್ಕರ, ಮೈಸೂರಲ್ಲಿ ಸುಮಾರು ಜನ ಸೂಪರ್ ಸ್ಟಾರ್ ರಜನಿಕಾಂತ್ರವ್ರ ಅಭಿಮಾನಿಗಳಿದ್ದಾರೆ ಸರ್, ಅವ್ರಿಗೆಲ್ಲ ನಾವು ಟಿಕೆಟ್ ನಮ್ಮ ಕಡೆಯಿಂದ ಕೊಡ್ತೀವಿ ಸರ್. ಇದೊಂಥರ ನಮಗೆ ಹಬ್ಬ ಸರ್. ನಾವು ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡ್ತೀವಿ, ದೀಪಾವಳಿ ಯಾವ ಥರ ಮಾಡ್ತೀವಿ, ದಸರಾ ಯಾವ ಥರ ಮಾಡ್ತೀವಿ ಸರ್, ಆ ಥರ ನಾಳೆ ಒಂದು ಕಟೌಟ್ ಹಾಕಿ ಅದಕ್ಕೆ ಹಾಲಭಿಷೇಕ, ಪಟಾಕಿ ಹೊಡೆದು ಸಿಹಿ ಹಂಚೋ ಮುಖಾಂತರ ನಾವು ಇದೊಂದು ಪಿಕ್ಚರ್ನ ನಾವು ಸಂಭ್ರಮಿಸ್ತೇವೆ ಸರ್. ಈ ಪಿಕ್ಚರ್ ಸರ್ 100 ದಿವಸ ಓಡಿ ಒಂದು ಸಕ್ಸಸ್ ಆಗಬೇಕಂತ ಈ ಸಂದರ್ಭದಲ್ಲಿ ನಾವು ಆಸೆ ಪಡ್ತಾ ಇದ್ದೀವಿ ಸರ್. ಓಕೆ ಸರ್, ನಿಮ್ಮ ಜೊತೆ ಮತ್ತೆ ಅಭಿಮಾನಿಗಳು ಬಂದರೆ ಅವ್ರ ಪರಿಚಯ ಮಾಡಿಕೊಡಿ. ಓಕೆ ಸರ್. ನೋಡಿ ಸರ್, ಇವೆಲ್ಲ ನಮ್ಮ ಹುಡುಗರು ಸರ್. ಜಯಂತ್ ಅಂತ ಅವರು ಅಭಿಮಾನಿ, ಭಾರತ್ ಅಂತ ಅವರು ಅಭಿಮಾನಿ, ಚೇತನ್ ಕುಮಾರ್ ಅಂತ ಅಭಿಮಾನಿ, ಉಪೇಂದ್ರ ಅಂತ ಸರ್ ಅವರು ಅಭಿಮಾನಿ. ಇನ್ನು ಕೆಲವರೆಲ್ಲ ನಾಳೆ ಬರೋದಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ನಾವೆಲ್ಲ ಸೇರ್ತೀವಿ ಸರ್. ಈ ಥಿಯೇಟ್ರಲ್ಲಿ ನಾಳೆ 9 ಗಂಟೆಗೆ ಸೇರಿ ಪಟಾಕಿ ಹೊಡಿತೀವಿ, ಸಿಹಿ ಹಂಚ್ತೀವಿ, ರಜನಿ ತಲೆವರೆಗೆ ಹಾಲಭಿಷೇಕ ಮಾಡೋ ಮುಖಾಂತರ ಆಚರಣೆ ಮಾಡ್ತೀವಿ ಸರ್. ನಾಳೆ 9 ಗಂಟೆ ಅಂದ್ರೆ ಅದ್ದೂರಿಯಾಗಿ ಸೆಲೆಬ್ರೇಷನ್ಸ್. ಹೌದು ಸರ್, ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಸರ್. ಏನೆಲ್ಲ ಪ್ಲಾನ್ ಮಾಡಿ ಸರ್, ಯಾವ ರೀತಿಯಲ್ಲಿ ಸೆಲೆಬ್ರೇಷನ್ ಇರ್ತದೆ ಸರ್? ಹಾಲಭಿಷೇಕ ಮಾಡ್ತೀವಿ ಸರ್, ಮುಖ್ಯವಾಗಿ ಸಿಹಿ ಹಂಚ್ತೀವಿ ಸರ್, ಪಟಾಕಿ ಹೊಡಿತೀವಿ ಸರ್. ಒಂಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತೀವಿ ಸರ್ ಈ ವುಡ್ಲ್ಯಾಂಡ್ಸ್ ಥಿಯೇಟರ್ ನಲ್ಲಿ ನಾಳೆ. ಹೌದು, ಈಗ ನೋಡ್ತಾ ಇದೀನಿ ಬ್ಯಾನರ್ ರೆಡಿ ಮಾಡ್ತಾ, ಇದ್ರ ಬಗ್ಗೆ ಮಾತು. ಬ್ಯಾನರ್ ಸೂಪರ್ ಆಗಿದೆ. ಹೌದು ಸರ್. ಬ್ಯಾನರ್ ಎಷ್ಟು ದೊಡ್ಡ ಬ್ಯಾನರ್ ಸರ್ ಇದು? ಅಗಲ ಉದ್ದ ಹೇಳ್ಬೋದು ಸರ್. 10 ಅಡಿ ಉದ್ದ, 5 ಅಡಿ ಅಗಲ ಮಾಡಿದ್ದೀವಿ ಸರ್. ಈ ಥರ 3 ಬ್ಯಾನರ್ ಮಾಡಿದ್ದೀವಿ ಸರ್. ಮೈಸೂರಲ್ಲಿ 3 ಥಿಯೇಟ್ರಲ್ಲಿ ಫಿಲಮ್ 3 ಥಿಯೇಟ್ರಿಗೆ ಆಗ್ತಾ ಇದ್ದೀವಿ ಸರ್ ಈ ಬ್ಯಾನರ್ನ. ಓಕೆ ಸರ್. 3 ರೆಡಿ ಮಾಡಿದ್ದೀವಿ, 3 ಥಿಯೇಟ್ರಿಗೂ ಆಗ್ತಾ ಇದ್ದೀವಿ ಸರ್. ಇದನ್ನು ಹಾಕಿ ಎಲ್ಲ ಕಡೆ ಪಟಾಕಿ ಹೊಡೆದು ಸಿಹಿ ಹಂಚನೆ ಮಾಡಿ ಹಾಲಭಿಷೇಕ ಮಾಡ್ತೀವಿ ಸರ್. ಓಕೆ, ಫೈನ್ ಸರ್. ಇಲ್ಲಿ ಬ್ಯಾನರ್ ನೋಡಿ, ಅವರು ರಜನಿಕಾಂತನ ಅಭಿಮಾನಿಗಳು ಎಲ್ಲ ಅವರು ಫೋಟೋ ಎಲ್ಲ ಅವ್ರ ಜೊತೆನೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ನೀವು ನೋಡ್ಬೋದು. ನಾಳೆ ಬೆಳಗ್ಗೆ ವುಡ್ಲ್ಯಾಂಡ್ಸ್ ಅಲ್ಲಿ 9 ಗಂಟೆಗೆ ಸೂಪರ್ ಸ್ಟಾರ್ ರಜನಿಕಾಂತನ ಅಭಿಮಾನಿಗಳು ಅವ್ರು ಬಂದು ಅದ್ದೂರಿಯಾಗಿ ಸೆಲೆಬ್ರೇಷನ್ಸ್ ಮಾಡ್ತಾರೆ ನಾಳೆ. ಸೊ ಎಲ್ಲರೂ ಎಲ್ಲ ಗುಂಪು ಬಂದು ಸೇರ್ಬೇಕು. 9 ಗಂಟೆಗೆಲ್ಲ ಇಲ್ಲಿ ವುಡ್ಲ್ಯಾಂಡ್ಸ್ ಬನ್ನಿ. ಈ ಸೆಲೆಬ್ರೇಷನ್, ಅದ್ದೂರಿ ಸೆಲೆಬ್ರೇಷನ್ ಎಲ್ಲರೂ ಬಂದು ಭಾಗಿಸ್ಬೇಕು. ಸೂಪರ್ ಸ್ಟಾರ್ ರಜನಿಕಾಂತನ ಅಭಿಮಾನಿಗಳು ನೋಡಿ ಎಷ್ಟು ದೊಡ್ಡ ಬ್ಯಾನರ್ ರೆಡಿ ಮಾಡಿದ್ದಾರೆ. ಈ ತರ ಒಂದು 3 ಬ್ಯಾನರ್ ರೆಡಿ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಷನ್ಸ್ ಪ್ಲಾನ್ ಮಾಡಿದ್ದಾರೆ ಮೈಸೂರು ವುಡ್ಲ್ಯಾಂಡ್ಸ್ ಥಿಯೇಟರ್ಗೆ. ಮತ್ತೆ ಮೈಸೂರಲ್ಲಿ ರಾಜ್ಕಮಲ್ ಥಿಯೇಟರಲ್ಲಿ 6:45 ಸ್ಪೆಷಲ್ ಶೋ, ಬೆಳಗ್ಗೆ 6:45ಗೆ ಸ್ಪೆಷಲ್ ಶೋ ರಾಜ್ಕಮಲ್ ಥಿಯೇಟರಲ್ಲಿ ಇದೆ. ಸೊ ಬೆಳಗ್ಗೆನೇ ಹೋಗಿ ನೋಡಬೇಕಂದ್ರೆ ಅಲ್ಲಿ ಸ್ಪೆಷಲ್ ಶೋಗೆ ಹೋಗಿ ಟಿಕೆಟ್ ನಿಮ್ಗೆ ಸಿಕ್ಕಿದಂತ ಕೌಂಟ್ರಲ್ಲಿ ಕೊಡೋಂಗಿಲ್ಲ, ಸೋಲ್ಡ್ ಔಟ್ ಅಂತ ಹೇಳಿದ್ದಾರೆ.
ಸರ್ ನಮಸ್ತೆ ಸರ್. ಹೇಳಿ ಸರ್. ಸರ್ ನಿಮ್ಮ ಹೆಸರು? ಸರ್ ಎನ್ ವಿಜಯ್ ಕುಮಾರ್ ಅಂತ. ಯಾವ ಊರಿಂದ ಬಂದಿರಾ? ಸರ್ ಮಾದೇಶ್ವರನ ಬೆಟ್ಟ. ಓಕೆ, ಮಾದೇಶ್ವರನ ಬೆಟ್ಟ ಅಂದ್ರೆ ಇಲ್ಲಿ ಮೈಸೂರು ಕಂಟ ಬಂದಿರಲ್ಲ ಸರ್, ಹೇಳಿ ಸರ್. ಸರ್ ನಾವು ರಜನಿ ಫ್ಯಾನ್ ಸರ್. ಓಕೆ, ನನಗೆ ಸುಮಾರು ಒಂದು 10 ವರ್ಷದಿಂದ, ನನ್ನ ಚಿಕ್ಕ ಹುಡುಗ 10 ವರ್ಷದಿಂದ ನಾನು ರಜನಿ ಫ್ಯಾನೇ. ಓಕೆ ಸರ್. ನಾನು ಮಾದೇಶ್ವರನ ಬೆಟ್ಟದಲ್ಲಿ ಇರೋದು. ನಾನು ರಜನಿ ಫಿಲಮ್ ಎಲ್ಲೇ ರಿಲೀಸ್ ಆದರೂ ಫಸ್ಟ್ ಶೋ ನಾನು ನೋಡಬೇಕು, ಅದೇ ನನ್ನ ಅನಿಸಿಕೆ. ಯಾಕಂದರೆ ನಾವು ಫುಲ್ ಫ್ಯಾನ್. ನಾನು ಮಾದೇಶ್ವರನ ಬೆಟ್ಟದಿಂದ 10 ಜನ ಬಂದಿದ್ದೀವಿ. 10 ಜನ ಬಂದಿದ್ದೀರಾ ಮೈಸೂರಿಗೆ? ಹೌದು ಸರ್. 10 ಜನ ಬಂದು ರೂಮ್ ಮಾಡಿದ್ದೀವಿ. ರೂಮ್ ಮಾಡ್ಬಿಟ್ಟು ಬೆಳಗ್ಗೆ ಶೋ ಬಂದು ಇಲ್ಲಿ ವುಡ್ಲ್ಯಾಂಡ್ಸ್ ಅಲ್ಲಿ ಫಿಲಮ್ ನೋಡೋಣ ಅಂತ ಬಂದಿದ್ದೀನಿ ಸರ್. ಓಕೆ ಓಕೆ ಸರ್, ಆಲ್ರೆಡಿ ಸೆನ್ಸಾರ್ ಮಾಡಿರಲ್ಲ ಫಿಲ್ಮ್ ಸೂಪರ್ ಆಗಿ ಇದನ್ನ ಹೇಳಿದ್ದಾರೆ. ಹೌದು ಸರ್. ರನ್ ಟೈಮ್ 2 hours and 52 minutes ಇರ್ತದೆ. ನೀವು ಹೆಂಗೆ ಅನಿಸ್ತಾ? ಸರ್ ಚೆನ್ನಾಗಿದೆ ಸರ್ ಫಿಲಮ್. ನಾನು ನೋಡಿದ ಪ್ರೋಗ್ರಾಮ್ ನೋಡಿದ್ರೆ ನಾನು ಸಕ್ಸಸ್ ಆಗುತ್ತೆ ಸರ್. ತುಂಬಾ ಗ್ಯಾರಂಟಿ ಓಡುತ್ತೆ, ಚೆನ್ನಾಗಿ ಓಡುತ್ತೆ. ಅವರು ಆಡಿಯೋ ರಿಲೀಸ್ ಅಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಪೀಚ್ ಕೇಳಿದ್ದೀರಾ ನೀವು? ಹೌದು ಸರ್, ಹೌದು ಸರ್, ಚೆನ್ನಾಗಿ ಮಾತಾಡಿದ್ದಾರೆ. 40+ ಮಾಡಿದ್ದಾರೆ. 50 ವರ್ಷ ಇವರು ಬಂದು 50 ವರ್ಷ ಆಯ್ತು ಸರ್ ಇದುವರೆಗೂ. 50 ವರ್ಷ ಇವಾಗ ನಾವು ಆಚರಣೆ ಮಾಡ್ತಾ ಇದೀವಿ. ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಓಕೆ ಸರ್, ನಿಮ್ ಜೊತೆ 10 ಜನ ಬೇರೆ ಹುಡುಗರೆಲ್ಲ ಕಾಣಿಸ್ತಾರೆ, ನೀವು ಒಬ್ಬರೇ ಬಂದ್ರೆ ಈಗ? ಸರ್ ಅವ್ರಲ್ಲಿ ರೂಮ್ ಅಲ್ಲಿ ಇದ್ದಾರೆ ಸರ್. ನಾನು ಬರ್ತೀನಿ, ಬೆಳಗ್ಗೆಲ್ಲ ಬರ್ತೀವಿ. ಎಲ್ಲಿ ರೂಮ್? ಎಲ್ಲೇನೆ ಹತ್ರ ರೂಮ್ ಮಾಡಿದ್ದೀರಾ? ಸರ್ ಅಲ್ಲಿ ಸರ್ ನಮ್ಮ ಪಕ್ಕದಲ್ಲೇ ಮಾಡಿದ್ದೀವಿ. ಓಕೆ ಆಯ್ತು, ನಾಳೆ ಬೆಳಗ್ಗೆ 9 ಗಂಟೆಗೆ ಬಂದು ನಮ್ಮ ಅಣ್ಣವರು, ತಮ್ಮ ಹೆಸರು ಸರ್? ಸರ್ ಮಂಜುನಾಥ್, ನಮ್ಮ ಗುರುಗಳು ಇದ್ದಾರೆ. ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಎಲ್ಲ ಜನ, ನಾವು ರಸಿಕರು ಎಲ್ಲ ಅಭಿಮಾನಿಗಳು ಇದೆಯಲ್ಲ ಎಲ್ಲ ಅವ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಇವಾಗ ಮೂವ್ ಮಾಡ್ತೀವಿ ಸರ್. ನಾಳೆ ಬೆಳಗ್ಗೆ 9 ಗಂಟೆಗೆ ಖಂಡಿತ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಮಾಡ್ತೀವಿ. ನೀವೆಲ್ಲ ಬಂದು ಭಾಗಿಸ್ಬೇಕು. ಭಾಗಿಸ್ತೀವಿ ಸರ್. ಎಲ್ಲ ಗುಂಪಾಗಿ ಬಂದು ಒಂದು ದೊಡ್ಡ ಸಕ್ಸಸ್ ಆಗಿ. ಹೌದು ಸರ್, ಹೌದು ಸರ್, ಮಾಡ್ತೀವಿ, ಖಂಡಿತ ಮಾಡ್ತೀವಿ ಸರ್. ಓಕೆ, ನಮ್ಮ ಜೊತೆ ಮಾತಾಡಿ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಬ್ಯಾನರ್ ಎಲ್ಲ ಫಿಕ್ಸ್ ಮಾಡಿದ್ರೆ ಸೂಪರ್ ಆಯ್ತು ಬ್ಯಾನರು. ಓಕೆ, ನಿಮ್ಮ ಹುಡುಗರೆಲ್ಲ ಸೇರಿಸಿ ನಿಲ್ಸ್ಕೊಳ್ಳಿ ಸರ್. ಮತ್ತೆ ಇನ್ನೊಂದು ಮಾತು, ನಮ್ಮ ಸೂಪರ್ ಸ್ಟಾರ್ ಅವರು 50 ವರ್ಷ ಆಯ್ತು ಸಿನಿ ಫೀಲ್ಡ್ ಎಂಟರ್ ಆಗಿ. ಹೇಳಿ ಸರ್. ಈಗ 50 ವರ್ಷ ಆಯ್ತು, ಅದಕ್ಕಿಲ್ಲ 2 ಮಾತು ಅದ್ರ ಬಗ್ಗೆ. ಸರ್ ಇವಾಗ ರಜನಿಕಾಂತ್ ಭೈರವಿ ಅನ್ನೋ ಪಿಕ್ಚರಲ್ಲಿ ಅವರಿಗೆ ಸೂಪರ್ ಸ್ಟಾರ್ ಅಂತ ಒಂದು ಬಿರುದು ಕೊಟ್ಟು ಟೈಟ್ಲ್ ಪಿಕ್ಚರ್ ಹಾಕಿದ್ರು ಸರ್. ಆದರೆ ನಮ್ಮ ತಲೆವರ್ ರಜನಿಗೆ ಸೂಪರ್ ಸ್ಟಾರ್ ದೊಡ್ಡವರು ಇದ್ದಾರೆ. MGR ಇದ್ದಾರೆ, ಶಿವಾಜಿ ಇದ್ದಾರೆ. ನಮಗೆ ಬೇಡ ಅನ್ನೋ ಥರ ಇದ್ರು ಸರ್. ಇದ್ರೂ ರಜನಿಕಾಂತ್ ನಮ್ಮ ಸೂಪರ್ ಸ್ಟಾರ್ ಅಂತ ಹೆಸರು ಬಂದು ಇವತ್ತಿಗೆ 50 ವರ್ಷಗಳು ಅವ್ರು ಫಿಲಮ್ ಲ್ಯಾಂಡಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದಿರೋದು. ಅಂದರೆ ಫಿಲಮ್ ಲ್ಯಾಂಡಲ್ಲಿ ಒಬ್ಬರು ಹೀರೋ ಆಗಿ 75 ವರ್ಷ ಕಾಲಿಟ್ಟರು. ಹೀರೋ ಆಗಿ 50 ವರ್ಷಕ್ಕೆ ರಜನಿಕಾಂತ್ ಬಿಟ್ಟರೆ ಫಿಲಮ್ ಲ್ಯಾಂಡಲ್ಲಿ ಯಾರೂ ಇಲ್ಲ ಸರ್, ಇರೋಕ್ಕೆ ಸಾಧ್ಯನೂ ಇಲ್ಲ ಸರ್. ಆ ಥರ ಒಂದು ಚರಿತ್ರೆ, ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಸರ್. ನಮ್ಮ ಇಂಡಿಯಾ ಭಾರತ ದೇಶದಲ್ಲಿ ಒಂದು ಫಿಲಮ್ ಲ್ಯಾಂಡಲ್ಲಿ 50 ವರ್ಷಗಳ ಕಾಲ ಒಂದು ಫಿಲಮ್ ಲ್ಯಾಂಡಲ್ಲಿ ಸೂಪರ್ ಸ್ಟಾರ್ ಆಗಿ ನೆಲೆಸಿರೋದಂದ್ರೆ ನಮ್ಮ ತಲೆಯವರು ಒಬ್ಬರೇ ಸರ್. ಇಡೀ ವರ್ಲ್ಡಲ್ಲಿ ನೋಡಿ, ಅಮೇರಿಕಾದಲ್ಲಿ ಇವತ್ತು ನಾನು ಒಂದು ಯಾವುದೋ TV ಚಾನಲಲ್ಲಿ ನೋಡಿದೆ ಸರ್. ಅಮೇರಿಕಾದಲ್ಲಿ ಟಿಕೆಟ್ಗಳು ಸಿಗ್ತಾ ಇಲ್ಲ ಅಂತ ಸುಮಾರು ಒಂದು ವಾರದಿಂದ 15 ದಿವಸದಿಂದ ಬುಕ್ ಆಗಿದೆ ಅಂತ ಇಡೀ ಅಮೇರಿಕಾದಲ್ಲಿ ಸರ್. ಅದು ಇನ್ನೊಂದು ಫಿಲಮ್ ಯಾವುದೋ ಇಂಗ್ಲೀಷ್ ಹಾಕಿದ್ದಾರಂತೆ, ಅದಕ್ಕೂ ಜನ ಅಷ್ಟಿಲ್ವಂತೆ ಸರ್. ನೋಡಿ, ತಲೆವರ್ ಪಿಕ್ಚರ್ಗೆ, ಕೂಲಿ ಪಿಕ್ಚರ್ಗೆ ಅಷ್ಟು ರಶ್ ಇದೆಯಂತೆ ನೋಡಿ ಸರ್. ನಾನು ಯಾವುದೋ ಒಂದು ಚಾನಲಲ್ಲಿ ನೋಡಿದೆ ಸರ್. ಅದು ಭಾರಿ ಭಯಂಕರವಾಗಿ ಅಮೇರಿಕಾದಲ್ಲೇ ಹಂಗಂದ್ಮೇಲೆ ಇನ್ನು ಚೈನಾ, ಜಪಾನ್, ಮಲೇಷಿಯಾ, ಸಿಂಗಪೂರ್ ಎಲ್ಲ ಹೆಂಗಿರ್ಬೋದು ಸರ್ ಹೇಳಿ? ಖಂಡಿತ. ಇಡೀ ವರ್ಲ್ಡ್ ಸೂಪರ್ ಸ್ಟಾರ್ ಅಂತ ಅಮಿತಾಬ್ ಬಚ್ಚನ್ ಅಂತವ್ರೆ ಸರ್. ನಾನು ಸೂಪರ್ ಸ್ಟಾರ್ ಅಲ್ಲ, ರಜನಿನೇ ಸೂಪರ್ ಸ್ಟಾರ್ ಅಂತ ಹೇಳಿದ್ದಾರೆ ಸರ್. ಆಲ್ರೆಡಿ ಶಾರುಖ್ ಖಾನ್ ಹೇಳಿದ್ದಾರೆ, ಸಲ್ಮಾನ್ ಖಾನ್ ಹೇಳಿದ್ದಾರೆ. ಇಡೀ ನಮ್ಮ ಇಂಡಿಯಾ ಫಿಲಮ್ ಲ್ಯಾಂಡ್ ಅಲ್ಲ ಸೂಪರ್ ಸ್ಟಾರ್ ಅಂದರೆ ರಜನಿನೇ ಅಂತ ಹೇಳಿದ್ದಾರೆ ಸರ್. ಓಕೆ 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 ಸರ್, ನೀವೆಲ್ಲ ಗ್ರೂಪ್ ಒಂದು ಫೋಟೋ ಸರ್ ಎಲ್ಲ ಬ್ಯಾನರ್ ಜೊತೆ ನಿಲ್ಸ್ಕೊಳ್ಳಿ. ಓಕೆ ಸರ್, ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ನ ಅಭಿಮಾನಿಗಳು ಎಲ್ಲ ಸೇರಿಸಿ ಒಂದು photo, ಎಲ್ಲ ಗುಂಪಾಗಿ ಒಳಗಡೆ ಬರಬೇಕು ಸ್ವಲ್ಪ, ಯಾಕಂದ್ರೆ ಬೆಳಕು ಕಡಿಮೆ ಆಗ್ತಾ ಇದೆ. ಸಿಂಬಲ್ ಹಂಗೆ ಕ್ಲೋಸ್ ಅಪ್ ಅಲ್ಲೇ ತೋರಿಸ್ತೀನಿ ನಿಮ್ಮೆಲ್ಲ. ಸಿಂಬಲ್ ತೋರ್ಸ ಚೇತನ, ಹಂಗೆ ಮೇಂಟೈನ್ ಮಾಡಿ. ವಿಡಿಯೋ ರೋಲಿಂಗ್ ಇತ್ತು, ಹಂಗೆ ರೀ ನೆಕ್ಸ್ಟ್ ಫೋಟೋ. ಓಕೆ ಸರ್, ನಮ್ಮ ತಲೆಯವರು ಸೂಪರ್ ಸ್ಟಾರ್ ತಲೆಯವರು ರಜನಿಕಾಂತ್ಗೆ ನಮ್ಮ ಕಡೆಯಿಂದ ಸೂಪರ್ ಸಲ್ಯೂಟ್. ಓಕೆ ಸೂಪರ್, ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು ಸರ್. ನಾವು ಒಂದೇ ಒಂದು ಮಾತು ಸರ್, ದೇವರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನಿಜವಾಗ್ಲೂ ದೇವರಂತಿದ್ರೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಹೆಚ್ಚಿನ ಆರೋಗ್ಯ ಆಯುಸ್ಸು ಕೊಡಬೇಕು ಸರ್. ಅವ್ರಿಗೆ ಐಶ್ವರ್ಯ ಬೇಕಾದಷ್ಟಿದೆ, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಆಯಸ್ಸು ಆರೋಗ್ಯ, ಯಾಕಂದ್ರೆ ಸರ್ ಜನಗಳಿಗೆ ಅಭಿಮಾನಿಗಳಿಗೋಸ್ಕರ ಅವರು ಪಿಕ್ಚರ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನೂ ಅವ್ರಿಗೆ ಆಯುಸ್ಸು ಭಗವಂತ ಜಾಸ್ತಿ ಕೊಟ್ಟು ಕಾಪಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಸರ್. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಬ್ಯಾನರ್ ರೆಡಿ ಆಯ್ತು. ವುಡ್ಲ್ಯಾಂಡ್ ಸ್ಟೇಟ್ ಫ್ರಂಟ್ ಎಂಟ್ರೆನ್ಸ್ ಅಲ್ಲಿ ಹೋಗಿ ಇದು ಫಿಕ್ಸ್ ಮಾಡ್ತಾರೆ.
ಇಲ್ಲಿ ನೋಡಿ ಬ್ಯಾನರ್ ಇಲ್ಲಿ ಹಾಕಿದ್ದಾರೆ. ನೋಡಿ ಅಲ್ಲೂ ನಾವೇ ಇದ್ದೀವಿ, ಹಾ ರಜನಿ ತಲೆವರ್ಗ ಜೊತೆ ಫೋಟೋ ಎಳ್ದಿದ್ದೀವಿ ನೋಡಿ, ಹಾ ಹಾ ಅದು ಇಲ್ಲ ಅದಕ್ಕೆ ಗುರ್ತು ಸಿಕ್ಲಿ ಅಂತ. ಓಕೆ ಓಕೆ ಸರ್ ಅಲ್ಲಿದ್ದಾರಲ್ಲ ಅವರು ರಜನಿಕಾಂತ್ ಫ್ರೆಂಡ್, ನಮ್ಮ ಸೂಪರ್ ಸ್ಟಾರ್ ಫ್ರೆಂಡ್, ಹಾ ಯಾರು ರಾಜ್ ಬಹದ್ದೂರ್ ಅಂತ ಮೈಕಲ್ ಮಾತಾಡ್ತಾ ಇದ್ದಾರೆ ನೋಡಿ, ಹಾ ಅಲ್ಲೇ ಅವ್ರೇ ನಮ್ಮ ತಲೆವರ್ಗೆ ಚೆನ್ನೈ ಕಳಿಸ್ಕೊಟ್ಟಿದ್ದು. ಸರಿ ಆಯ್ತು ಆಯ್ತು. ಆಮೇಲೆ ಅವ್ರು ಸಂತೋಷ್ ಅಂತ ಅವರು ಹಾ ಅವರು ಬೆಂಗಳೂರು ಅಸೋಸಿಯೇಷನ್ ಪ್ರೆಸಿಡೆಂಟ್.